ಅಲ್ಚೂರ್ಕೆರೆಯಲ್ಲಿ ಮಾಕ್ ಡ್ರಿಲ್ ನಡೀತಾ ಇದೆ. ಆ ದೃಶ್ಯಗಳನ್ನು ನಾವು ನಿಮಗೆ ತರಿಸ್ತಾ ಇದ್ದೀವಿ. ಮೊದಲು ಬೋಟ್ ಮೂಲಕ ರಕ್ಷಣಾ ಕಾರ್ಯ ವೀಕ್ಷಣೆಗೆ ತೆರಳಿದ್ದಾರೆ ಸಚಿವ ಪರಮೇಶ್ವರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಫೈರ್ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಈ ಒಂದು ಮಾಕ್ ಡ್ರಿಲ್ನಲ್ಲಿ ಭಾಗಿಯಾಗಿದ್ದಾರೆ. ಅಲ್ಚೂರ್ಕೆರೆಯಲ್ಲಿ ನಡೀತಾ ಇರುವಂತಹ ಮಾಕ್ ಡ್ರಿಲ್ ಸೇನಾ ಕಾರ್ಯಾಚರಣೆ ಒಂದು ವೇಳೆ ನಡೆದರೆ ಅಥವಾ ವಾರ್ ಎಸ್ಕಲೇಷನ್ ಏನಾದರೂ ಆದರೆ, ಏರ್ ಸ್ಟ್ರೈಕ್ ಆದರೆ ನಾವು ಹೇಗೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು, ನಾಗರಿಕರು ಯಾವ ರೀತಿ ಅವರು ರಕ್ಷಣೆ ಮಾಡ್ಕೋಬೇಕು, ಒಂದು ಬೃಹತ್ ನಾಗರಿಕ ದೇಶ ಭಾರತದಂತಹ ಪ್ರಜಾಪ್ರಭುತ್ವ ದೇಶ ಹೇಗೆ ಯುದ್ಧಕ್ಕೆ ಸನ್ನದ್ಧವಾಗುತ್ತೆ ಅನ್ನುವಂಥದ್ದು. ಇದರಲ್ಲಿ ನಾಗರಿಕರು ಕೂಡ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದ್ರಲ್ಲಿ ಆಕ್ಟಿವ್ ಪಾರ್ಟಿಸಿಪೇಷನ್ ಅನ್ನು ಕಾಣಬಹುದು. ಮಾಕ್ ಡ್ರಿಲ್ ನಡೀತಾ ಇದೆ. ಇವತ್ತು ದೇಶಾದ್ಯಂತ ಮಾಕ್ ಡ್ರಿಲ್ ನಡೀತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಮಾಕ್ ಡ್ರಿಲ್ ನಡೀತಾ ಇದೆ. ರಾಜ್ಯದ ಹಲವು ಕಡೆಗಳಲ್ಲಿ ಮಾಕ್ ಡ್ರಿಲ್ ನಡೀತಾ ಇದೆ. ವಾಯುದಾಳಿ ಆದಂಥ ಸಂದರ್ಭದಲ್ಲಿ ಅಥವಾ ಯುದ್ಧದ ಯಾವುದೇ ಬಗೆಯ ದಾಳಿ ಆದಂಥ ಸಂದರ್ಭದಲ್ಲಿ ಸೈರನ್ಗಳು ಮೊಳಗ್ತವೆ. ಸೈರನ್ ಮೊಳಗಿದಾಗ ತಮ್ಮನ್ನು ತಾವು ನಾಗರಿಕರು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದರ ಪ್ರಾತ್ಯಕ್ಷಿಕೆ. ನಂತರ ಎಲ್ಲವೂ ಸರಿ ಪರಿಸ್ಥಿತಿಗೆ ಬಂದಾಗ, ಯಾವುದೇ ತೊಂದರೆಗಳು ಇದ್ದಾಗ 1 ನಿಮಿಷಗಳ ಕಾಲ ಕಂಟಿನ್ಯೂಸ್ ಸೈರನ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಕೋಡ್ ಗ್ರೀನ್. ಅದಾದಾಗ ಸೈರನ್ ಮುಗಿದ ನಂತರ ನಿಧಾನವಾಗಿ ತಮ್ಮ ಸ್ಥಳಕ್ಕೆ ಮತ್ತೊಮ್ಮೆ ನೋಡಿ ನೀವು ಮನೆಗಳಿಗೆ ತೆರಳಬಹುದು. ಇದನ್ನ ಸಿವಿಲ್ ಡಿಫೆನ್ಸ್ ಅವರು, ಹೋಮ್ ಗಾರ್ಡ್ಸ್ ಅವರು, SDRF, ಫೈರ್ ಅಂಡ್ ಎಮರ್ಜೆನ್ಸಿ, NDRF, NCC, ಇಂಡಿಯನ್ ರೆಡ್ ಕ್ರಾಸ್, CRPF, ರೈಲ್ವೆ, ಸಿವಿಲ್ ಡಿಫೆನ್ಸ್ ಯಾರ್ಯಾರು ಇಲ್ಲಿ ಬಂದಿದ್ದೀರಿ ನೀವೆಲ್ಲರೂ ನಿಮ್ಮ ವಿಭಾಗಗಳಲ್ಲಿ ಹೋಗಿ DG ಸಾಹೇಬರ ಆದೇಶ
ಎರಡನೇ ಮಹಡಿಯಿಂದ ಗಾಯಾಳುವನ್ನು ರಕ್ಷಿಸುವಲ್ಲಿ ನಿರತರಾಗಿರುವ ರಕ್ಷಣಾ ತಂಡ. ಈ ವಿಧಾನವನ್ನು ಓಕೆ, ಮಾಕ್ ಡ್ರಿಲ್ ನಡೀತಾ ಇದೆ ಬೆಂಗಳೂರಿನಲ್ಲಿ. ಕರೆಯುತ್ತೇವೆ. ಇದಕ್ಕೆ ಕೇವಲ ಓಕೆ, ನಮ್ಮ ಜೊತೆ ಕರ್ನಲ್ ಪಿ ವಿ ಹರಿ ಅವರು ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಕ್ ಡ್ರಿಲ್ ನಡೀತಾ ಇರ್ತಕ್ಕಂಥದ್ದು, ಇದರ ಪ್ರಾಮುಖ್ಯತೆಯ ಬಗ್ಗೆ ಹೇಳ್ಬೋದಾ? ಇದು ತುಂಬ ಇಂಪಾರ್ಟೆಂಟ್ ಅಮ್ಮ. ಇದು ಓಕೆ, ಭಾಳ ಮುಖ್ಯ. ಇದು ಮಾಕ್ ಡ್ರಿಲ್ ಯಾಕಂತ ಹೇಳಿದ್ರೆ ಏರ್ ಅಟ್ಯಾಕ್ ಆದಾಗ, ಇಲ್ಲ ಆರ್ಟ್ಲರಿ ಶೆಲ್ಲಿಂಗ್ ಇಲ್ಲಿ ಬರೋದೇ ಇಲ್ಲ, ಏರ್ ಅಟ್ಯಾಕ್ ಮ್ಯಾಕ್ಸಿಮಮ್ ಆದಾಗ ಓಕೆ, ಯಾವ ರೀತಿ ತಮ್ಮಕ್ಕೆ ತಾನೇ ರಕ್ಷಣೆ ಮಾಡ್ಕೊಳ್ಳೋದು ಅನ್ನೋದನ್ನು ಇದು ಕಲಿಸ್ಕೊಡೋದು. ಓಕೆ, ಬಟ್ ನಾನು ನೋಡ್ತಾ ಇದ್ದೀನಿ ಇದು ಸ್ವಲ್ಪ ತಪ್ಪು ಮಾಡ್ತಾ ಇದ್ದಾರೆ. ಓಕೆ, ಯಾಕೆಂತ ಹೇಳಿದ್ರೆ ಏರ್ ಅಟ್ಯಾಕ್ ಆದಾಗ ಎಲ್ಲಿ ಯಾವ ಜಾಗದಲ್ಲಿ ಇದ್ದೀರೋ ಅಲ್ಲೇ ನೀವು ಸ್ಕ್ವೀಸ್ ಆಗಬೇಕು, ಓಕೆ, ಮಲಗಬೇಕು. ಮಲಗಿಬಿಟ್ಟು ಈ ಎರಡು ಈ ಎಲ್ಬೋಸ್ ಇದೆಯಲ್ಲ, ಇದನ್ನು ಈಗಿಟ್ಟು ನೀವು ಕಿವಿ ಮುಚ್ಚಬೇಕು ಮತ್ತು ಎದೆ ಮೇಲಿರಬೇಕು. ಓಕೆ, ಯಾಕೆ ಎದೆ ಮೇಲಿರಬೇಕು ಅಂತ ಹೇಳಿದ್ರೆ, ಇಲ್ಲಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರದಲ್ಲಿ ಬ್ಲಾಸ್ಟ್ ಆದರೂ ಸಹ, ಏರ್ ಅಟ್ಯಾಕ್ ಆದರೂ ಸಹ ಒಳಗಿದ್ದ ಭೂಮಿಯ ಕಂಪನ ಇದೆಯಲ್ಲ, ಕಂಪನ ಎಷ್ಟು ಜೋರಾಗಿರ್ತದೆ ಅಂತ ಹೇಳಿದ್ರೆ ಇದು ಎದೆ ಬಡ್ದು ಹೋಗೋ ಚಾನ್ಸಸ್ ಇರ್ತದೆ. ಈಗ ನಾನೆಲ್ಲ ನೋಡ್ತಾ ಇದ್ದೀನಿ ಶಿವಮೊಗ್ಗ ಇಲ್ಲೆಲ್ಲ ಮಕ್ಕಳು ಸೀದಾ ಸ್ಟ್ರೈಟ್ ಮಲಗಿದ್ದಾರೆ. ಸ್ಟ್ರೈಟ್ ಮಲಗಬಾರ್ದು, ಓಕೆ, ಸ್ವಲ್ಪ ಮೇಲೆ ಕಿವಿ ಮುಚ್ಕೊಂಡು. ಕಿವಿ ಯಾಕೆ ಮುಚ್ಚಬೇಕಂದ್ರೆ ಈ ವಿಪರೀತವಾದ ಭಯಂಕರ ಸದ್ದಿನಿಂದ ಇದು ಮಾಡಲಿಕ್ಕೆ ಇದು ಮಾಡ್ತಾರೆ. ಎದೆ ಸ್ವಲ್ಪ ಮೇಲಿರಬೇಕು, ಹೀಗೆ ಎಲ್ಬೋಸನ್ನ ಹೀಗೆ ಇಟ್ಕೋಬೇಕು, ಮಲಗಬೇಕು. ಹೀಗೆ ಆಲ್ಮೋಸ್ಟ್ ಮಕರಾಸನ ಮಾಡ್ತೀವಲ್ಲ ಆ ಥರ ಸ್ವಲ್ಪ ಗ್ಯಾಪ್ ಕೊಡಬೇಕು, ಗ್ಯಾಪ್ ಇರಬೇಕು. ಆಮೇಲೆ ಎರಡನೇದು ಅಂತ ಹೇಳಿದ್ರೆ, ಇಲ್ಲಿ ಹೈಟ್ ಪ್ಲೇಸಲ್ಲಿ ಯಾರು ಇರಬಾರ್ದು. ಓಕೆ, ಓಕೆ, ಹೈಟ್ ಪ್ಲೇಸ್ಗಳಲ್ಲಿ ಈಸಿಯಾಗಿ ಟಾರ್ಗೆಟ್ ಆಗ್ತಾರೆ. ಸೊ ಹೈಟ್ ಪ್ಲೇಸಿಂದ ಆದಷ್ಟು ಲೋ ಲೆವೆಲ್ ಗ್ರೌಂಡಲ್ಲಿ ಎಲ್ಲಿಯಾದರೂ ಇದ್ರು ಸಹ ಅಲ್ಲೇ ಇರಬೇಕಲ್ಲಿ, ಓಕೆ, ಓಡಬಾರ್ದು. ಮೂರನೇದು ಅಂತ ಹೇಳಿದ್ರೆ, ಈ ಜಾಸ್ತಿ ಗುಂಪು ಸೇರ್ಕೊಂಡು ನೋಡಿ, ಗುಂಪೆಲ್ಲ ಇರಬಾರ್ದು. ಓಕೆ, ಓಕೆ, ಗುಂಪಿದ್ರೆ ಅವ್ರಿಗೆ ಈಸಿ ಅಲ್ವಾ, ಇದು ಹೆಚ್ಚಿನ ಕ್ಯಾಜುಯಾಲಿಟೀಸ್ ಆಗ್ತದೆ. ನಿಜ. ಸೊ ದೂರ ಸ್ಪ್ರೆಡ್ ಆಗಿರಬೇಕು ಅವ್ರು. ಓಕೆ, ಓಕೆ. ಮತ್ತು ಇನ್ನೊಂದು, ಈ ಮಾಕ್ ಡ್ರಿಲ್ಗೆ ನಾನು ಹೇಳ್ತೇನೆ ಅದು ಹೇಗೆ ಇದು ಮಾಡಬೇಕು ಅಂತೇಳಿ. ಇದು ಯಾವುದೇ ಬಾಂಬ್ ಬಿದ್ದರೂ ಸಹ ಓಕೆ, ಅದು 45 ಡಿಗ್ರೀಸ್ಗೆ ಹೋಗುತ್ತೆ ಹೀಗೆ. ಓಕೆ, ಸೊ ಹೀಗೆ ನಿಂತವ್ರ ಮೇಲೆಲ್ಲ ಬೀಳುತ್ತೆ. ಓಕೆ, 45 ಡಿಗ್ರೀಸ್ ಮೇಲೆ ಹೋಗುತ್ತೆ. ಈ ಕಡೆ ಹಿಂಗೆ ಹೋಗೋದಿಲ್ಲ. ಓಕೆ, ಇಲ್ಲ, ಇಲ್ಲಿಂದ ಬೆಳೆದು ಕೆಳಗೆ ಬ್ಲಾಸ್ಟ್ ಆಗೋ ಇದು ಅದು ಶಾರ್ಪ್ನಲ್ ಅಂತೀವಿ, ಫ್ರಾಗ್ಮೆಂಟೇಷನ್ ಸಿಸ್ಟಿಟ್ ಇದೆಯಲ್ಲ, ಓಕೆ, ಅದು ದೊಡ್ಡದು ಬಾಂಬ್ ಹೊಡೆದಿದ್ದು ಅದು ಕೆಳಗೆ ಹೋಗೋದಿಲ್ಲ, ಮೇಲೆ ಹೋಗುತ್ತೆ. ಓಕೆ, ಸೊ ಮೇಲೆ ಹೋಗೋದ್ರಿಂದ ನಿಂತ್ಕೊಂಡಿರಬಾರ್ದು. ಓಕೆ, ಓಕೆ, ಓಕೆ. ಸೊ 45 ಡಿಗ್ರೀಸಲ್ಲಿ ಇರ್ತದೆ. ಇದು ತುಂಬ ಇದಿದೆ. ಐ ಥಿಂಕ್ ನಮ್ಗೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತ ಅನ್ಸುತ್ತೆ. ಯಾವ ಬಗ್ಗೆ ಇನ್ನಷ್ಟು ಮಾಹಿತಿನ ಪಡ್ಕೊಳ್ಳೋಣ. ಕರ್ನಲ್ ಪಿ ವಿ